ಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. 1ರಿಂದ 7ನೇ ತರಗತಿಯವರೆಗೆ ಸಂಪೂರ್ಣ ರಜೆ ಮಾಡಿ ಅಂತ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಮತ್ತು 2ನೇ ಪಿಯುಸಿ ಮಕ್ಕಳಿಗೆ ಮಾತ್ರ ಭೌತಿಕವಾಗಿ ಕ್ಲಾಸ್ ಮಾಡಿ ಇದನ್ನ ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ ಆದೇಶ ಮಾಡಿ, ಶಿಕ್ಷಣ ತಜ್ಞರ ಜೊತೆ ಸಭೆ ಮಾಡಿ ಸರಿಯಾದ ಆದೇಶ ಮಾಡಿ, ಇಡೀ ರಾಜ್ಯಕ್ಕೆ ಲಾಕ್ಡೌನ್ ಜಾರಿಗೊಳಿಸುವುದು ಬೇಡ. ಕೊರೋನಾ ಸೋಂಕು ಹೆಚ್ಚಿರುವಂತಹ ಜಿಲ್ಲೆಗಳಲ್ಲಿ ಮಾತ್ರ ಕಠಿಣ ಕ್ರಮ ಕೈಗೊಳ್ಳಬೇಕು. ಕೊರೋನಾ ಸೋಂಕು ಹೆಚ್ಚಿಲ್ಲದ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಜಾರಿಗೊಳಿಸುವುದು ಬೇಡ. ವೀಕೆಂಡ್ ಕರ್ಫ್ಯೂನಿಂದ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ನಾವು ಅಂತರ್ ಜಿಲ್ಲಾ ಓಡಾಟಕ್ಕೆ ಕಡಿವಾಣ ಹಾಕಿಲ್ಲ. ವೀಕೆಂಡ್ ಕರ್ಫ್ಯೂನಿಂದ ಉದ್ದೇಶ ಸಾಧನೆ ಆಗ್ತಿಲ್ಲ. ಇನ್ನು ಜನ ವೀಕೆಂಡ್ ಕರ್ಫ್ಯೂ ಹೆಸರಲ್ಲಿ ಟ್ರಿಪ್ ಮಾಡ್ತಿದ್ದಾರೆ. ವೀಕೆಂಡ್ ಕರ್ಫ್ಯೂ ಜಾರಿ ಬಿಟ್ಟು ಜನರ ನಿಯಂತ್ರಣಕ್ಕೆ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು. ಈಗ ಕೋವಿಡ್ ಬಹಳ ಜಾಸ್ತಿ ಆಗ್ತಾ ಇದೆ, ಆದರೂ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥ, ಮತ್ತು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೂಡ ಇಲ್ಲ. ಓನ್ಲಿ 18 ಇಯರ್ಸ್ ಆದಮೇಲೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಈಗ ನಮಗೆ 0 to 7 ಇಟ್ ಇಸ್ ಬೆಟರ್ ಟು ಕ್ಲೋಸ್ 0 to 7. 9th ಮೇಲೆ ನೀವು ಕ್ಲಾಸ್ ಮಾಡಬೇಕಾಗುತ್ತೆ. SSLC ಕ್ಲಾಸ್ ಮಾಡಲೇಬೇಕಾಗುತ್ತೆ. SSLCಗೆ ನೀವು ಭೌತಿಕವಾಗಿ ಶಾಲೆಗಳು ನಡಿಬೇಕಾಗುತ್ತೆ. ಮತ್ತು PUCನಲ್ಲಿ ಬೇಕಾದ್ರೆ ಫಸ್ಟ್ ಇಯರ್ ನೀವು ಇದು ಮಾಡಿದ್ರು ಸೆಕೆಂಡ್ ಇಯರ್ಗೆ ಕ್ಲಾಸ್ಗಳು ನಡಿಬೇಕಾಗ್ತದೆ. ಬಿಕಾಸ್ ಸೆಕೆಂಡ್ ಇಯರ್ PUC ಇದೆಯಲ್ಲ, ಅದು ಅವ್ರು ಭೌತಿಕವಾಗಿ ಕ್ಲಾಸ್ ಹೋಗಲೇಬೇಕು. ಬಿಕಾಸ್ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನಿದೆ ಇವಾಗ ಅಂದರೆ PUC ಅವ್ರು PUCನಲ್ಲೇ ಅದನ್ನೇನು ಹೇಳ್ತೀವಿ ಅಂತಂದರೆ, PUC ಇಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಎ ಫ್ಯಾಮಿಲಿ. ಆ ಇಡೀ ಕುಟುಂಬನ ತಗೊಂಡು ಹೋಗುವಂಥದ್ದು. ಇಡೀ ಮನೆ ಮಂದಿ ಎಲ್ಲ ಹುಡುಗ 2ನೇ PUC ಬಂದ ತಕ್ಷಣ ಅವ್ನ ಕಣ್ಣಿರ್ತ ಅವನ ಮೇಲೆ, ಪಾಠಕ್ಕೆ ಹೋಗ್ಬೇಕು, ಬೆಳಗಾನ ಓದಬೇಕು. ಬೆಳಗ್ಗೆ 5 ಮನೆ ಅಜ್ಜಿ ಕೂಡ ಅವನನ್ನು ಹೇಳಿಸ್ತಾಳೆ, ಓದು 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 ಓದು. ಯಾಕೆ ಅಂದರೆ ಸೆಕೆಂಡ್ ಇಯರ್ PUCನಲ್ಲಿ ಒಂದು ಡಿಸ್ಟಿಂಕ್ಷನ್ ಬಂದು ಡಾಕ್ಟ್ರು, ಇಂಜಿನಿಯರು ಮತ್ತೊಂದು ಆದರೆ ಆ ಕುಟುಂಬದ ಆರ್ಥಿಕವಾಗಿ ಆಧಾರ ಸ್ತಂಭ ಆಗ್ತಲ್ಲ. ಸೊ ಹಾಗಾಗಿ ನೀವು ಸೆಕೆಂಡ್ ಇಯರ್ PUC ಭೌತಿಕವಾಗಿ ಶಾಲೆಗಳಾಗಬೇಕು. ನಮಗೆ ಬೇಕಾದ ಜಾಗಗಳಿದೆ, ಮಾಡ್ಬೋದು, ಓಪನ್ ಆಗಿ ಮಾಡ್ಬೋದು. ನಾವು SSLCಗೂ ಕೂಡ ಕ್ಲಾಸಸ್ಗಳಾಗಬೇಕು. ಮಿಕ್ಕಿದ್ ಬೇಕಾದ್ರೆ ನಡೀತವೆ, ಹೆಂಗೆ ಬೇಕಾದ್ರೆ. ಇನ್ನು ಮೇಕೆದಾಟು ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಇದು ಪಾದಯಾತ್ರೆ ಸಮರವಲ್ಲ, ಕಾನೂನು ಸಮರ ಆಗಬೇಕು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾದಯಾತ್ರೆ ಮಾಡಿದ್ದಾರೆ. ಇಂತಹ ಪಾದಯಾತ್ರೆಯಿಂದ ಏನೂ ಉಪಯೋಗವಿಲ್ಲ. ಬಳ್ಳಾರಿ ರೆಡ್ಡಿಗಳಿಗೆ ಜೈಲು ಶಿಕ್ಷೆಯಾಗಿದ್ದು, ಸಿದ್ದರಾಮಯ್ಯ ನಡೆಸಿದ ಪಾದಯಾತ್ರೆಯಿಂದಲ್ಲ, ಕಾನೂನು ಮೂಲಕ ಬಳ್ಳಾರಿ ರೆಡ್ಡಿಗಳಿಗೆ ಶಿಕ್ಷೆಯಾಯಿತು. ಮೇಕೆದಾಟು ವಿಚಾರ ಕೂಡ ಕಾನೂನು ಹೋರಾಟದ ಮೂಲಕವೇ ಬಗೆಹರಿಸಬೇಕು. ಇನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾದಯಾತ್ರೆ ಮಾಡಿದ್ದಾರೆ, ಇದರಿಂದ ಏನು ಪ್ರಯೋಜನ ಆಯಿತು ಅಂತ ಪ್ರಶ್ನಿಸಿದ್ರು. ಇನ್ನು ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿದ್ದ ಸಂತೋಷ್ ಹೆಗ್ಡೆ ಹಾಗೂ ಕಾನೂನಿನ ಮೂಲಕ ಶಿಕ್ಷೆಯಾಯಿತು. 720ಕ್ಕೂ ಹೆಚ್ಚು ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂತು. ಪಾದಯಾತ್ರೆ ನಡೆಸಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವ ಕ್ರಮ ಕೈಗೊಂಡ್ರು? ಮೇಕೆದಾಟು ಯೋಜನೆ ವಿಚಾರ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿದೆ. ಕಾನೂನು ಹೋರಾಟದ ಮೂಲಕವೇ ಈ ವಿಚಾರ ಬಗೆಹರಿಯಬೇಕು. ಸಿದ್ದರಾಮಯ್ಯ ಕಾನೂನು ಪಂಡಿತರು, ಇದೆಲ್ಲವೂ ಅವರಿಗೆ ಮೊದಲೇ ಗೊತ್ತಿತ್ತು. ಹೀಗಿದ್ದು ಹಠಕ್ಕೆ ಬಿದ್ದು ಪಾದಯಾತ್ರೆ ಮಾಡಿದ್ರು ಅಷ್ಟೇ ಎಂದ್ರು. ಪಾದಯಾತ್ರೆ ನಡಿ ಅಷ್ಟೇ ಸತ್ಯ ಅಂದ್ಬಿಟ್ಟು ಸರಿಯಪ್ಪ, ಸಂಘರ್ಷ ಬೇಡ ಅಂತ ಹೇಳಿ ಮಾಡ್ರಿ. ಈಗೇನಾಯ್ತು ನೋಡಿ, ಇಷ್ಟು ಜನ ಇದ್ದೀವಿ ನಾವು, ಸರ್ಕಾರ ಇದೆ, ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳಾಗಿದ್ದವರೆಲ್ಲ ಇದ್ದಾರೆ ಇಲ್ಲಿ. ಬಟ್ ಸುಪ್ರೀಂ ಕೋರ್ಟ್ ಹೇಳಬೇಕಾಯ್ತು ಸ್ಟಾಪ್ ಮಾಡಿ ಪಾದಯಾತ್ರೆನಂತ. ನಮ್ಮ ವಿರೋಧ ಪಕ್ಷದ ನಾಯಕರು ಯಾರು? ಮುಖ್ಯಮಂತ್ರಿಗಳಾಗಿದ್ದವರು 5 ವರ್ಷಗಳ ಕಾಲ. ಕಾನೂನಿನ ಪಂಡಿತರು, ವಿದ್ಯಾವರ್ಧಕ ಲಾ ಕಾಲೇಜಲ್ಲಿ ಕ್ಲಾಸ್ ಮಾಡಿದವರು, ಲಾ ಸ್ಟೂಡೆಂಟ್ಸ್ಗಳಿಗೆ. ನಾನು ಅವರೆಲ್ಲ ಒಟ್ಟಿಗೆ ಕಾನೂನು ಓದಿದವರು. ಶಾಸನ, ಅಂಬೇಡ್ಕರ್, ಸಂವಿಧಾನ ಇಷ್ಟೆಲ್ಲ ಮಾತಾಡುವಂಥ ಸಿದ್ದರಾಮಯ್ಯನವರು ಏನಾಗುತ್ತೆ ಹೋದ್ರೆ, ನಾವೇನು ಹರಡ್ಸಕ್ಕೆ ಹೋಗ್ತಾ ಇದ್ದೀವ? ನೋ, ದಟ್ಸ್ ನಾಟ್. ಏನಾಯ್ತು ಇವತ್ತು? ನಿಮಗೆ ಕೋರ್ಟ್ ಹೇಳಿ ನಿಮ್ಗೆ ಬಾಯಿ ಮುಚ್ಚಿಸ್ಬೇಕಾಯ್ತಾ? ಇದು ಅಲ್ಲ.
ಏನು ಅಂತಂದ್ರೆ ಪಾದಯಾತ್ರೆ ಏನೋ ಆಗ್ತು, ಅದಕ್ಕೆ ನಿಂತು ರಾಮನಗರದಲ್ಲಿ ಸ್ಟಾಪ್ ಮಾಡಿದ್ರು ಸರ್. ಪ್ರಾಜೆಕ್ಟ್ ಮೇಲೆ ಇಂಪ್ಯಾಕ್ಟ್ ಆಯ್ತು ಅಂತ, ಆ ಪ್ರಾಜೆಕ್ಟ್ ಮೇಲೆ ಇಂಪ್ಯಾಕ್ಟ್ ಆಯ್ತು ಅಂತ ಸರ್ ಈ ಪಾದಯಾತ್ರೆಯಿಂದ. ಇಲ್ಲಿ ನೋಡಿ, ಪಾದಯಾತ್ರೆ ಮಾಡೋದ್ರ ಬದಲು ನಮಗೆ ಲೀಗಲ್ ಫೈಟಿಂಗ್ ಇದೆ, ಇಲ್ಲಿ ಕಾನೂನಿನ ಸಮರ ಇದು. ಕಾನೂನಿನ ಪಾದಯಾತ್ರೆಯ ಸಮರ ಅಲ್ಲ ಇದು, ಕಾನೂನಿನ ಸಮರ ಆಗಬೇಕು. ನಮ್ಮ ಇರಿಗೇಷನ್ ಡಿಸ್ಪ್ಯೂಟ್ ಕೇಸಸ್ ಸ್ಟಿಲ್ ಪೆಂಡಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್, ದ ಹೈಯೆಸ್ಟ್ ಪ್ರೀಮಿಯರ್ ಕೋರ್ಟ್ ಆಫ್ ದ ನೇಷನ್ ಅಲ್ಲಿದೆ. ನೀವು ಅಲ್ಲಿ ಹೋಗಿ ವಾದ ಮಾಡ್ದೇನೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಪಾದಯಾತ್ರೆ ಮಾಡ್ತೀರಾ? ಉಪಯೋಗ ಇಲ್ಲ, ಪ್ರಯೋಜನ ಇಲ್ಲ. ಆಯ್ತಪ್ಪ ಸಿದ್ದರಾಮಯ್ಯನವರೇ, ನೀವು ಪಾದಯಾತ್ರೆ ಮಾಡಿದ್ರಿ, ಹಿಂದೆ ವಿರೋಧ ಪಕ್ಷ ನಾಯಕರಿದ್ದಾಗ ಬೆಂಗಳೂರು ಟು ಬೆಳ್ಳಾರಿ 350 ಕಿಲೋಮೀಟರ್. ರೆಡ್ಡಿಗಳಿಗೆ ಏನಾದರೂ ಜೈಲಾಗಿದ್ರೆ ನಿಮ್ಮಿಂದಲ್ಲ, ನಿಮ್ದೊಂದು ಮೊರಾಲಿಟಿ ಅಷ್ಟೇ, ಇಟ್ ಆಡ್ಸ್. ಬಟ್ ಅದರಿಂದ ಕೋರ್ಟ್ ಅವ್ರನ್ನ ಒಳಗಾಗ್ತು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿ ಸದಸ್ಯರಾಗಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ನೇಮಕಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಮುಕ್ತ ವಿಶ್ವವಿದ್ಯಾನಿಲಯದ ಆಡಳಿತ ಕಚೇರಿಗೆ ಇಂದು ಎಚ್ ವಿಶ್ವನಾಥ್ ಭೇಟಿಯನ್ನ ನೀಡಿದರು. ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿರುವ ಮುಕ್ತ ವಿವಿಯ ಆಡಳಿತ ಕಚೇರಿಗೆ ಭೇಟಿ ನೀಡಿದ ಅವರು ಮುಕ್ತ ವಿವಿಯ ಆಡಳಿತ ಮಂಡಳಿ ಸದಸ್ಯರಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಮುಕ್ತ ವಿವಿಯ ರಿಜಿಸ್ಟ್ರಾರ್ ಪ್ರೊಫೆಸರ್ ರಾಜಣ್ಣರ ಸಮ್ಮುಖದಲ್ಲಿ ಅಧಿಕಾರವನ್ನು ವಹಿಸಿಕೊಂಡರು. ಈ ವೇಳೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ರಾಜ್ಯದ ಏಕೈಕ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯವಾಗಿದೆ. ಮುಕ್ತ ವಿವಿಗೆ ರಂಗಪ್ಪ ಕುಲಪತಿಯಾಗಿದ್ದಂತಹ ಕಾಲದಲ್ಲಿ ಅತ್ಯುತ್ತಮವಾಗಿ ಮುಕ್ತ ವಿವಿಯ ಕಟ್ಟಡ ನಿರ್ಮಾಣವಾಗಿದೆ. ಸಾವಿರಾರು ವಿದ್ಯಾರ್ಥಿಗಳ ಕನಸನ್ನ ನನಸು ಮಾಡುವಂತಹ ಜವಾಬ್ದಾರಿ ಕೆಎಸ್ಬಿಯು ಮೇಲಿದೆ. ಇನ್ನು ಗ್ರಾಮಾಂತರ ಭಾಗದ ಮಕ್ಕಳಿಗೆ ಕೆಎಸ್ಒಯು ಸಹಕಾರಿಯಾಗಲಿದೆ. ಇದನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇವೆ. ಮುಕ್ತ ವಿವಿಯ ಕುಲಪತಿಗಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ, ಹಾಗಾಗಿ ರಿಜಿಸ್ಟ್ರಾರ್ ಸಮ್ಮುಖದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದೇನೆ. ಇದೀಗ ಅಧಿಕಾರ ಸ್ವೀಕರಿಸಿದ್ದು ಆಡಳಿತ ಮಂಡಳಿ ಜೊತೆ ಕುಳಿತು ಚರ್ಚೆ ಮಾಡ್ತೇನೆ ಎಂದರು. ಅಂತಾರಾಜ್ಯ ನದಿ ನೀರು ಹಂಚಿಕೆ ವಿಚಾರ ಹೊರಗಿಟ್ಟು ಹೋರಾಟದಿಂದ ಗೆಲ್ಲಲು ಸಾಧ್ಯವಿಲ್ಲ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಿ ಕಾಂಗ್ರೆಸ್ ನಾಯಕರಿಂದ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರು ಜಿಲ್ಲೆಯ ಸಾಲಿಗ್ರಾಮದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ರಾಜಕೀಯಕ್ಕಾಗಿ ಪಾದಯಾತ್ರೆ ಮಾಡಿದ್ರು ಅಂತ ನಾನು ಹೇಳುವುದಿಲ್ಲ. ಇದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ನನಗಿರುವಂತಹ ಅನುಭವದಲ್ಲಿ ನಾನೆಂದೂ ಕೂಡ ಕಾವೇರಿ ವಿವಾದಕ್ಕೆ ಹೊರಗಡೆ ಹೋರಾಟ ಮಾಡಿಲ್ಲ. ಅದರಲ್ಲಿ ಹೇಳೋದು ತುಂಬಾ ಇದೆ. ನಾನು ಈಗ ಈ ಬಗ್ಗೆ ಮಾತನಾಡುವುದಿಲ್ಲ ಎಂದರು. ಇನ್ನು ರಾಮನಗರದಿಂದಲೇ ಮತ್ತೆ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಆರಂಭಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಅವರು, ಅಲ್ಲಿಂದಲೇ ಮಾಡ್ಲಿ, ಇನ್ನು 10 ಸರಿ ಬರಲಿ. ರಾಮನಗರದ ಜನ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರು, ಅಲ್ಲಿಂದಲೇ ನಾನು ಪ್ರಧಾನಮಂತ್ರಿ ಆಗಿತ್ತು. ಕುಮಾರಸ್ವಾಮಿ ಅವರು 2 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಏನೇನೋ ಮಾತನಾಡಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ದಾರೆ ಈ ಬಗ್ಗೆ ನಾನು ವಿಶ್ಲೇಷಣೆ ಮಾಡುವುದಿಲ್ಲ ಎಂದರು. ಇನ್ನು ಕಾವೇರಿ ಜಲ ವಿವಾದ ಕೋರ್ಟ್ನಲ್ಲಿದೆ. ಕಾಂಗ್ರೆಸ್ ಹೋರಾಟ ಮಾಡದಿದ್ರೆ ಕೋರ್ಟ್ ತೀರ್ಪು ನೀಡೋದಿಲ್ವಾ? ಅಂತಾರಾಜ್ಯ ಜಲ ವಿವಾದದ ಬಗ್ಗೆ ಹೊರಗಡೆ ಹೋರಾಟ ಮಾಡಿ ಗೆಲ್ಲೋಕ್ಕಾಗಲ್ಲ. ಈ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡದೆ ಪ್ರತಿಕ್ರಿಯೆ ನೀಡುವುದಿಲ್ಲ. ಕಾಂಗ್ರೆಸ್ ನಾಯಕರು ಮೇಕೆದಾಟು ವಿಚಾರದಲ್ಲಿ ಎಷ್ಟೇ ನಗಾರಿ ಬಾರಿಸಿದ್ರು ಕೋರ್ಟ್ನಲ್ಲಿ ತೀರ್ಪು ಕೊಡಿಸಲು ಸಾಧ್ಯವಿಲ್ಲ ಅಂತ ಕಾಂಗ್ರೆಸ್ ಪಾದಯಾತ್ರೆ ಬಗ್ಗೆ ವ್ಯಂಗ್ಯ ಮಾಡಿದ್ರು. ಏನು ಕಾರ್ಯಕ್ರಮ ಮಾಡಿದ್ದಾರೋ ಅಥವಾ ಅವರ ಅಧಿಕಾರದಲ್ಲಿದ್ದಾಗ ಏನೇನು ಕ್ರಮ ತೆಗೆದುಕೊಂಡಿದ್ದಾರೋ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ನನಗಿರೋ ಸುದೀರ್ಘವಾದ ಅನುಭವದಲ್ಲಿ ಕಾವೇರಿ ವಿವಾದದಲ್ಲಿ 1962ಕ್ಕಿಂತ ಮುಂಚೆ ಈ ವಿಷಯದಲ್ಲಿ ಹೋರಾಟ ಮಾಡಿದಂಥ ಯಾರಾದರೂ ಒಬ್ಬರ ಅಧಿಕಾರಿ ಇದ್ದರೆ ಎಚ್.ಎಂ. ಚನ್ನಬಸಪ್ಪ. ಅವ್ರು ಸೋತರು. ನಾನು 62ರಲ್ಲಿ ಅಸೆಂಬ್ಲಿಗೆ ಎಂಟ್ರೆ. ಇಲ್ಲಿ ಅಂಕನಹಳ್ಳಿ ಅಂತೇಳಿ ಯಾರು
ಸಮಸ್ಯೆ ಬಗೆಹರಿಯಲ್ಲ. ನನಗಿರೋ ಕಿಂಚಿತ್ತು ಅನುಭವದಲ್ಲಿ ನಾನು ಎಂದೂ ಕಾವೇರಿ ವಿವಾದಕ್ಕೆ ಹೋರಾಟ ಮಾಡಿಲ್ಲ, ಎಂದೂ ಮಾಡಿಲ್ಲ. ಅದರಿಂದ ಹೇಳೋ ವಿಷಯ ತುಂಬ ಇದೆ, ನಾನೀಗ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ರಾಮನಗರದಿಂದಲೇ ಮತ್ತೆ ಸ್ಟಾರ್ಟ್ ಮಾಡ್ತಾರಂತೆ. ರಾಮನಗರದ ಜನ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರು, ಅಲ್ಲಿಂದನೇ ಪ್ರಧಾನಮಂತ್ರಿ ಆದಿದ್ದ. ಅವ್ರು ರಾಮನಗರಕ್ಕೆ ಎಷ್ಟು ಸಾರಿ ಬಂದು ಎಲ್ಲಿಂದಲೂ ಬೇಕಾದ್ರೂ ಮಾಡ್ಕೊಂಡು ನನಗೆಲ್ಲ ಗೊತ್ತಿಲ್ಲ. ವಿಶ್ವೇಶ್ವರ ಕಾಲದಲ್ಲಿ ಏನು ತೀರ್ಮಾನ. ಇಂದು ರಾತ್ರಿಯಿಂದ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿರುವಂತಹ ಹಿನ್ನೆಲೆಯಲ್ಲಿ ಕಳೆದ ಬಾರಿಯಂತೆ ಈ ವಾರಾಂತ್ಯದಲ್ಲೂ ಸಹಕರಿಸುವಂತೆ ಮೈಸೂರು ನಗರ ಡಿಸಿಪಿ ಗೀತಾ ಪ್ರಸನ್ನರಿಂದ ಮೈಸೂರಿಗರಲ್ಲಿ ಮನವಿ ಮಾಡಿದ್ದಾರೆ. ನಾಳೆ ಮಕರ ಸಂಕ್ರಾಂತಿ ಹಬ್ಬ ಇದೆ ಅಂತ ಅನಾವಶ್ಯಕವಾಗಿ ಓಡಾಡಬೇಡಿ, ಮನೆಯಲ್ಲಿಯೇ ಸುರಕ್ಷಿತವಾಗಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿ. ವೀಕೆಂಡ್ ಕರ್ಫ್ಯೂನಲ್ಲಿ ಹಿಂದಿನ ಯಾವುದೇ ನಿಯಮಗಳಲ್ಲಿ ಬದಲಾವಣೆ ಇಲ್ಲ. ಅನಾವಶ್ಯಕವಾಗಿ ಓಡಾಡುವವರ ವಾಹನಗಳ ತಪಾಸಣೆ ಕೂಡ ನಡೆಯಲಿದೆ. ತಪಾಸಣೆ ವೇಳೆ ದಂಡ ವಿಧಿಸುವುದು ಮುಂದುವರಿಯಲಿದೆ. ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆಯು ಹೆಚ್ಚಳವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಮನೆಯಲ್ಲಿಯೇ ಇರುವುದು ಸುರಕ್ಷಿತ. ಹಬ್ಬದ ಕಾರಣಕ್ಕೆ ಖರೀದಿಗೆ ಬರುವವರು ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯ ಮುಗಿಸಿಕೊಂಡು ಹೊರಡಬೇಕು. ಕಳೆದ ವಾರದಂತೆ ಈ ವಾರವೂ ವೀಕೆಂಡ್ ಕರ್ಫ್ಯೂ ಯಶಸ್ವಿಗೊಳಿಸಿ, ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಮನವಿ ಮಾಡಿದ್ದಾರೆ. ಈಗಾಗಲೇ ನಾವು ವೀಕೆಂಡ್ ಕರ್ಫ್ಯೂನ ಸತತವಾಗಿ 2 ವಾರಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಸೊ ಮೈಸೂರು ನಗರ ಜನರು ತುಂಬಾ ಚೆನ್ನಾಗಿ ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಕಟ್ಟುನಿಟ್ಟಿನ ಆದೇಶವನ್ನು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾಲಿಸ್ಕೊಂಡು ಬಂದಿದ್ದಾರೆ. ಹಾಗೂ ಪೊಲೀಸ್ ಇಲಾಖೆಗೆ ತುಂಬಾ ಸಹಕಾರ ಮಾಡ್ತಿದ್ದಾರೆ. ಈಗ ಈ ವೀಕೆಂಡ್ ಅಲ್ಲಿ ವೀಕೆಂಡ್ ಜೊತೆಗೆ ಸಂಕ್ರಾಂತಿ ಹಬ್ಬ ಕೂಡ ವಿಶೇಷವಾಗಿ ಬಂದಿದೆ. ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ. ಸೊ ಎಲ್ಲ ತುಂಬಾ ಸಂಭ್ರಮಾಚರಣೆ ಇರುತ್ತೆ. ಅದರಿಂದಾಗಿ ಸಾರ್ವಜನಿಕರು ಆದಷ್ಟು ಎಲ್ಲರೂ ಕೂಡ ತಮ್ಮ ಮನೆಗಳಲ್ಲೇ ಆದಷ್ಟು ಹಬ್ಬವನ್ನು ಆಚರಣೆ ಮಾಡಬೇಕು. ಮತ್ತೆ ಏನು ವಸ್ತು ಏನು ಪರ್ಚೇಸ್ ಮಾಡ್ಬೇಕಿರುತ್ತೋ ಅದೆಲ್ಲವನ್ನು ಕೂಡ ಆದಷ್ಟು ಕಡಿಮೆ ಸಮಯದಲ್ಲಿ ಶೀಘ್ರವಾಗಿ ಅದನ್ನೆಲ್ಲ ಮುಗಿಸ್ಕೊಬೇಕು. ವೀಕೆಂಡ್ ಕರ್ಫ್ಯೂನಲ್ಲಿ ತಾವು ಆದಷ್ಟು ಮನೆಯಿಂದ ಹೊರಗಡೆ ಬರ್ದಾನೆ ತಮ್ಮ ಕುಟುಂಬದವರ ಜೊತೆ ಅತ್ಯಂತ ಸುರಕ್ಷಿತವಾಗಿ ತಾವೆಲ್ಲರೂ ಕೂಡ ಹಬ್ಬವನ್ನ ಆಚರಿಸ್ಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಯಾಕೆಂದ್ರೆ ಕೇಸಸ್ ಜಾಸ್ತಿ ಆಗ್ತಾನೆ ಇದೆ. ಸೊ ಅದರಿಂದಾಗಿ ತಾವು ತಮ್ಮ ಕುಟುಂಬ ಮತ್ತು ತಮ್ಮ ಸುರಕ್ಷಿತ ದೃಷ್ಟಿಯಿಂದ ಆದಷ್ಟು ತಾವು ಎಚ್ಚರಿಕೆಯಿಂದ ಮನೆಯಲ್ಲಿ ಸೇಫ್ ಆಗಿರ್ಬೇಕು. ಮತ್ತೆ ವೀಕೆಂಡ್ ಕರ್ಫ್ಯೂನಲ್ಲಿ ನಾವು ಹಿಂದೆ ಕಳೆದ 2 ವಾರಗಳಿಂದ ಮಾಡ್ಕೊಂಡು ಬಂದಾಗೆ ನಾವು ಯಾರು ಸಾರ್ವಜನಿಕರು ಅನಾವಶ್ಯಕವಾಗಿ ಓಡಾಟ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನಿರ್ಬಂಧ ವಿಧಿಸೋದು, ಹಾಗೆ ವೆಹಿಕಲ್ಗಳನ್ನ ಸೀಸ್ ಮಾಡುವಂತ ಕೆಲಸವನ್ನು ಕೂಡ ಈಗ ಆನ್ಲೈನ್ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ತಮ್ಗೆಲ್ಲರೂ ಕೂಡ ಸರ್ಕಾರದ ನಿರ್ದೇಶನ ಎಲ್ಲ ಕೂಡ ಚೆನ್ನಾಗಿ ಗೊತ್ತಿದೆ. ತಾವು ಈ ವಾರನೂ ಕೂಡ ಹಬ್ಬ ಅಂತ ಅನಾವಶ್ಯಕವಾಗಿ ಸುತ್ತಾಟ ಮಾಡ್ದಾನೆ ತಾವು ಸರ್ಕಾರದ ಆದೇಶಗಳನ್ನ ಪಾಲಿಸಬೇಕು. ಮತ್ತೆ ಪೊಲೀಸ್ ಇಲಾಖೆ ಜೊತೆ ಉತ್ತಮವಾಗಿ ಸಹಕರಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಹಾಗೆ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ತಮ್ಗೆಲ್ಲ ಒಳ್ಳೇದ್ ಮಾಡಿ, ಹಾಗೆ ಸಂಕ್ರಾಂತಿ ಹಬ್ಬ ತಮ್ಗೆಲ್ಲರೂ ಕೂಡ ಶುರುವಾಗಿ ಮೈಸೂರಿನ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಅಲ್ಲ, ನಮ್ದು ಮೈಸೂರು ಸಿಟಿ ವ್ಯಾಪ್ತಿ ಆದ್ರಿಂದಾಗಿ ನಮ್ಮಲ್ಲಿ ಅದು ಎಲ್ಲ ಕಡಿಮೆ ಇದೆ. ಸೊ ಅದು ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚಿದೆ. ಆದ್ರೂ ಕೂಡ ನಮ್ಮ ಸರೌಂಡಿಂಗ್ ಏನು ರೂರಲ್ ಏರಿಯಾ ಸ್ವಲ್ಪ ಇದೆ. ಸೊ ಅಲ್ಲಿ ಅವರು ಹಳ್ಳಿಗಳಲ್ಲಿ ಆಚರಿಸೋದು ಸಂಪ್ರದಾಯ. ಆದಷ್ಟು ಸುರಕ್ಷಿತವಾಗಿ ತಾವು ಇರ್ಬೇಕು ಅಂತ ಕೇಳ್ಕೊಳ್ತೀವಿ. ಅದು ಇಲ್ಲ ವೀಕೆಂಡ್ಸ್ ಅಲ್ಲಿ ಎಲ್ಲಾ ದೇವಸ್ಥಾನಗಳು ಕೂಡ ಕ್ಲೋಸ್ ಇರುತ್ತೆ. ಅವ್ರು ಏನ್ ಸಾಂಪ್ರದಾಯಿಕವಾಗಿ ಅವರು ಒಳಗಡೆ ಪೂಜೆ ಮೈಸೂರಿನ ಪಾರಂಪರಿಕ ದೇವರಾಜ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಏರ್ಪಟ್ಟಿದ್ದು ಕೊರೋನಾ ಮಾರ್ಗಸೂಚಿ ನಿಯಮಗಳನ್ನು ಗಾರಿಗೆ ದೂರಿದ್ದಾರೆ. ಇನ್ನು ನಾಳೆ ಮಕರ ಸಂಕ್ರಾಂತಿ ಹಬ್ಬವಾಗಿರುವಂತಹ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯತ್ತ ಮೈಸೂರಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಈ ವೇಳೆ ಸರ್ಕಾರ ಜಾರಿಗೊಳಿಸಿರುವಂತಹ ಕೊರೋನಾ ನಿಯಮಗಳಿಗೆ ಡೋಂಟ್ ಕೇರ್ ಎಂದರು. ಯಾರೊಬ್ಬರ ಮುಖದಲ್ಲೂ ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರವಂತೂ ಮೊದಲೇ ಇಲ್ಲ. ಈ ಮೂಲಕ ದೇವರಾಜ ಮಾರುಕಟ್ಟೆಯಲ್ಲಿ ಕೊರೋನಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರು. ಹಬ್ಬಕ್ಕೆ ಅಗತ್ಯವಾಗಿರುವಂತಹ ವಸ್ತುಗಳ ಖರೀದಿ ಭರಾಟೆಯಲ್ಲಿ ಕೊರೋನಾ ನಿಯಮಗಳನ್ನ ಮರೆತಿದ್ದು ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರು. ಇನ್ನು ಜಾಗೃತರಾಗದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಜನರ ನಿರ್ಲಕ್ಷ್ಯ ಇದೇ ರೀತಿ ಮುಂದುವರೆದರೆ ಕೊರೋನಾದಿಂದ ಗಂಡಾಂತರ ಎದುರಾಗೋದು ಖಚಿತ ಎನ್ನುವಂತಾಗಿದೆ.
ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಇಂದು ವಿಶೇಷ ದಿನವಾಗಿದ್ದು ಮೈಸೂರು ಮೃಗಾಲಯದಲ್ಲಿ ಇಂದು ಹುಟ್ಟುಹಬ್ಬದ ಸಂಭ್ರಮವನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಚಾಮರಾಜೇಂದ್ರ ಮೃಗಾಲಯ ವಿಶೇಷ ಸಂದರ್ಭಕ್ಕೆ ಸಾಕ್ಷಿಯಾಗಿದೆ. ಇತ್ತೀಚೆಗೆ ತಾನೇ ಮೈಸೂರು ಮೃಗಾಲಯಕ್ಕೆ ಆಗಮಿಸಿರುವ ಡಿಂಬಾ ಹೆಸರಿನ ಗೋರಿಲ್ಲಾಗೆ ಇಂದು ಜನ್ಮದಿನದ ಸಂಭ್ರಮ ಮನೆ ಮಾಡಿದ್ದು ಮೃಗಾಲಯ ಸಿಬ್ಬಂದಿಗಳಿಂದ ಡಿಂಬಾಗೆ ಇಂದು ವಿಶೇಷ ಆತಿಥ್ಯವನ್ನ ನೀಡಲಾಗಿದೆ. ವಿಶೇಷ ತಿನಿಸುಗಳನ್ನ ನೀಡುವ ಮೂಲಕ ಡಿಂಬಾಗೆ ಶುಭಾಶಯ ಕೋರಲಾಗಿದ್ದು ಮೃಗಾಲಯದ ಸಿಬ್ಬಂದಿಗಳ ಹಾರೈಕೆಯಿಂದ ಡಿಂಬಾ ಕೂಡ ಖುಷಿಯಲ್ಲಿ ಸಂಭ್ರಮಿಸಿತು. छोड़ेंगे बेटे अभी और एक है छोड़ेंगे ಗೊರಿಲ್ಲ ಮುಖ ತೋರಿಸ್ರೆ ಆಗದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಮೈಸೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ವಾರ್ತಾ ಇಲಾಖೆ, ಆಯುಷ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಭಾರತ ಸ್ವಾತಂತ್ರ್ಯೋತ್ಸವ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಇಂದು ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೆ ಸುರೇಶ್ ಚಾಲನೆಯನ್ನ ನೀಡಿದರು. ಕೋವಿಡ್ ಮಾರ್ಗಸೂಚಿ ನಿಯಮಗಳನ್ನು ಉಲ್ಲಂಘನೆ ಮಾಡದಂತೆ 200 ವಿದ್ಯಾರ್ಥಿಗಳಿಗೆ ಮಾತ್ರ ಸಾಮೂಹಿಕ ಸೂರ್ಯ ನಮಸ್ಕಾರದ ಯೋಗಾಭ್ಯಾಸವನ್ನು ನಡೆಸಲಾಗಿತ್ತು. ಭಾರತ ಸ್ವಾತಂತ್ರ್ಯೋತ್ಸವ 75ನೇ ವರ್ಷದ ಅಮೃತ ಮಹೋತ್ಸವ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದ ಆದೇಶದಂತೆ ಪ್ರತಿಯೊಬ್ಬ ಭಾರತೀಯರು 75 ಸೂರ್ಯ ನಮಸ್ಕಾರ ಮಾಡಬೇಕಿದೆ ಅಂತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೆ ಸುರೇಶ್ ಹೇಳಿದರು. ಭಾರತ ಸರ್ಕಾರ, ಸರ್ಕಾರೇತರ ಸಂಘ ಸಂಸ್ಥೆಗಳು ಮನುಕುಲದ ಉದ್ಧಾರಕ್ಕಾಗಿ ಹಲವಾರು ಯೋಜನೆಗಳನ್ನು ಆಗಿಂದಾಗಿ ರೂಪಿಸುತ್ತಾ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಉಳಿವಿಗಾಗಿ ಹಾಗೂ ದೇಹ ಮತ್ತು ಮಾನಸಿಕ ಸಮತೋಲನಕ್ಕಾಗಿ ಯೋಗ ಅವಶ್ಯಕ. ಕೊರೋನಾ 3ನೇ ಅಲೆಯಿಂದಾಗಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಯೋಗವನ್ನ ಪ್ರತಿದಿನ ಮಾಡುವುದರಿಂದ ಆರೋಗ್ಯವಾಗಿ ಇರಬಹುದು. ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ಕಾಲೇಜು ಹಾಗೂ ವಿದ್ಯಾರ್ಥಿ ನಿಲಯದಲ್ಲಿ ಪ್ರತಿದಿನ ಯೋಗಾಭ್ಯಾಸ ನಡೆಸಲಾಗ್ತಿದೆ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ ಚಂದಪ್ಪ ಹೇಳಿದ್ರು. ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡದಂತೆ 200 ವಿದ್ಯಾರ್ಥಿಗಳಿಗೆ ಸಾಮೂಹಿಕ ಸೂರ್ಯ ನಮಸ್ಕಾರ ಯೋಗಾಭ್ಯಾಸವನ್ನ ನಡೆಸಲಾಗಿತ್ತು. ಸೂರ್ಯ ನಮಸ್ಕಾರವನ್ನ ಬಹಳ ಹಿಂದಿನಿಂದಲೂ ಮಾಡಿಕೊಂಡು ಬರಲಾಗ್ತಿದೆ. ಹೀಗಾಗಿ ಸೂರ್ಯ ನಮಸ್ಕಾರ ಪಾರಂಪರಿಕ ನಮಸ್ಕಾರವಾಗಿದೆ. ಇನ್ನು ಸೂರ್ಯ, ಭೂಮಿ, ಗಾಳಿ ಇವೆಲ್ಲ ಅಮೂಲ್ಯವಾದದ್ದು. ಅವುಗಳಿಗೆ ಗೌರವ ಸೂಚಿಸೋದು ನಮ್ಮ ಕರ್ತವ್ಯವಾಗಿದೆ ಅಂತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವಿದ್ಯಾರ್ಥಿನಿ ಸಹನಾ ಹೇಳಿದ್ರು. ಇನ್ನು ಭಾರತ ಸ್ವಾತಂತ್ರ್ಯೋತ್ಸವ 75ನೇ ವರ್ಷದ ಅಮೃತ ಮಹೋತ್ಸವ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಯೋಗಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಎಲ್ಲರೂ ಆರೋಗ್ಯವಾಗಿ ಇರಲು ಯೋಗ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಯೋಗಾಭ್ಯಾಸ ಮಾಡಿ ಅಂತ ಪತಂಜಲಿ ಯೋಗ ಶಿಕ್ಷಣ ತರಬೇತುದಾರ ಶ್ರೀನಿವಾಸ ನಾಯ್ಡು ತಿಳಿಸಿದ್ರು. ಅಂತ ಹೇಳಿ ಆದೇಶವೂ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಯುವಜನ ಕ್ರೀಡಾ ಇಲಾಖೆಯ ಈ ಸಭಾಂಗಣದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಸುಮಾರು ಎಷ್ಟು ಜನ ಮಕ್ಕಳು? ನಾವು 200 ಒಳಗಡೆ ಮಕ್ಕಳಿರಬೇಕು ಅಂತ ಹೇಳಿ ನನ್ನ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ 150 ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನು ಸೂರ್ಯ ನಮಸ್ಕಾರದ ವಿವಿಧ ಆಸನಗಳಿದ್ದಾವೆ ಅವುಗಳನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬೇರೆ ಪ್ರೋಗ್ರಾಮ್ಗಳನ್ನ ಇಲ್ಲ, ಸದ್ಯಕ್ಕೆ ಸೂರ್ಯ ನಮಸ್ಕಾರ ಒಂದೇನೆ ನಮಗೆ ಸ್ಥಿತಿ ಈಗ ಚೇಂಜ್ ಆಗಿದೆ, ದೇಹ ಸ್ಥಿತಿ ಚೇಂಜ್ ಆಗಿದೆ. ಖಂಡಿತವಾಗ್ಲೂ ಇದು ಸರ್ವರಿಗೂ ಇದು ಅನುಕೂಲ ಮಾಡಿಕೊಡ್ತದೆ ಮತ್ತು ಎಲ್ಲ ವರ್ಗದ ಜನಾಂಗನೂ ಇದನ್ನ ಅವ್ರು ಹೇಳ್ದಂಗೆ ಕರ್ನಾಟಕ ಸರ್ಕಾರದ ಸುತ್ತೋಲೆ ಪ್ರಕಾರ ಅಲ್ಲ, ಅವರ ಅನುಭವದಲ್ಲಿ ಹೇಳ್ಬೇಕಂತಂದ್ರೆ ಎಲ್ಲರೂ ಸೂರ್ಯ ನಮಸ್ಕಾರ ಮಾಡಿದ್ರೆ ನಿಜವಾಗ್ಲೂ ಇನ್ಯಾವುದೇ ಕ್ರೀಡಾ ಅಭ್ಯಾಸಗಳು ಜನ
ನಂಜನಗೂಡು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಅಶುದ್ಧ ಕುಡಿಯುವ ನೀರಿನ ಸರಬರಾಜು ವಿಚಾರ ಪ್ರತಿಧ್ವನಿಸಿದೆ. ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಾದ ದೊರೆಸ್ವಾಮಿರವರು ಲ್ಯಾಬ್ ರಿಪೋರ್ಟ್ ಪ್ರದರ್ಶಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರಲ್ಲದೆ ನಂಜನಗೂಡಿನ ಜನತೆಯ ಆರೋಗ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ನಗರಸಭೆಯಲ್ಲಿ ದಲ್ಲಾಳಿಗಳ ಹಾವಳಿ, ವಾರ್ಡ್ಗಳಿಗೆ ಅನುದಾನ ನೀಡದಿರುವ ಬಗ್ಗೆ ನಡಾವಳಿ ಪುಸ್ತಕದಲ್ಲಿ ಸಮರ್ಪಕವಾಗಿ ದಾಖಲಿಸದ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇದ್ದಂತಹ ವೇಳೆ ನಗರಸಭಾ ಸದಸ್ಯ ದೊರೆಸ್ವಾಮಿ ಆತಂಕಕಾರಿ ವಿಚಾರವನ್ನ ಬಹಿರಂಗಪಡಿಸಿದ್ರು. ನಂಜನಗೂಡಿಗೆ ದೇಬೂರು ಗ್ರಾಮದ ಕಪಿಲಾ ನದಿಯ ಪಂಪ್ ಹೌಸ್ನಿಂದ ನೀರು ಸರಬರಾಜಾಗ್ತಾ ಇದೆ. ಇನ್ನು ಸುಮಾರು 60,000 ಮಂದಿ ಇದೇ ನೀರನ್ನ ಬಳಸುತ್ತಿದ್ದಾರೆ. ಜನವರಿ 6ರಂದು ಸಾರ್ವಜನಿಕರೊಬ್ಬರು ಪಡೆದ ನೀರಿನ ಗುಣಮಟ್ಟದ ವರದಿಯನ್ನ ಪ್ರದರ್ಶಿಸಿದ ದೊರೆಸ್ವಾಮಿ ನಂಜನಗೂಡು ಜನತೆಗೆ ಶಾಕ್ ಕೊಟ್ಟಿದ್ದಾರೆ. ಪಂಪ್ ಹೌಸ್ನಿಂದ ಸರಬರಾಜಾಗ್ತಾ ಇರುವಂತಹ ನೀರು ಕುಡಿಯಲು ಯೋಗ್ಯವಿಲ್ಲ ಎಂಬಂತಹ ವರದಿ ಬಂದಿರುವ ಬಗ್ಗೆ ಅಧ್ಯಕ್ಷರು ಹಾಗೂ ಆಯುಕ್ತರ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಕೊರೋನಾದಿಂದ ತತ್ತರಿಸಿರುವ ಜನತೆ ಅಶುದ್ಧ ಕುಡಿಯುವ ನೀರಿನಿಂದ ಮತ್ತಷ್ಟು ಅಪಾಯಕ್ಕೆ ಸಿಲುಕುತ್ತಿದ್ದಾರೆ. ಅಶುದ್ಧ ಕುಡಿಯುವ ನೀರು ಬಳಸಿದ ಹಲವರಲ್ಲಿ ಈಗಾಗಲೇ ನೆಗಡಿ, ಕೆಮ್ಮು, ಜ್ವರ ಕಾಣಿಸಿಕೊಂಡಿದೆ. ಈ ನೀರು ಬಳಕೆಗೆ ಯೋಗ್ಯವಲ್ಲ ಅಂತ ತಿಳಿಸಿದ್ರು. 24/7 ವಾಟರ್ ಟ್ಯಾಂಕ್ಗೆ ರಾ ವಾಟರ್ ಬರ್ತಾ ಇರೋದ್ರಿಂದ ಜನಗಳಿಗೆ ಕುಡಿಯುವ ನೀರು ಯೋಗ್ಯ ಅಲ್ಲ ಅಂತೇಳಿ ಯಾವಲ್ಲಿ ಟೆಸ್ಟಿಂಗ್ ಆಗಿದೆ. ಆದ್ದರಿಂದ ಈಗ ಈ ವೈರಸ್ಗಳು, ಕೆಲವು ವೈರಸ್ಗಳೆಲ್ಲ ಅಳ್ತಾ ಇರೋದ್ರಿಂದ ಈಗ ನೋಡಿ ಆ ನೀರು ಕುಡಿದು ಜನಗಳಿಗೆ ಗಂಟಲು ನೋವು ಮತ್ತೆ ಜ್ವರ ಮತ್ತೆ ತಲೆಬಾದಿ, ಒಂದೊಂದು ಗಂಟಲು ನೋವು ಇತ್ಯಾದಿ ಕೆಲವೊಂದೆಲ್ಲ ಪಾಪ ಅವ್ರಿಗೆ ರೋಗಗಳ ಇದೆಲ್ಲ ಇದಾಗ್ತಾ ಇದೆ. ಆದ್ರಿಂದ ಇದು ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ನಾವು ಜನಪ್ರತಿನಿಧಿಗಳು, ನಾವೆಲ್ಲ ಅಧಿಕಾರಿಗಳ ಸಮೇತ ನಾವೆಲ್ಲ ಹೊಣೆಗಾರಿಕೆಗಳಾಗಬೇಕಾಗುತ್ತೆ. ಇದನ್ನ ದಯಮಾಡಿ ಪಬ್ಲಿಕ್ಸ್ಗೆ ನಾವು ಏನು ಹೇಳಕ್ಕೂ ಆಗ್ತಾ ಇಲ್ಲ. ಎಲ್ಲರೂ ಈ ನೀರಿನ ಬಗ್ಗೆ ಬಹಳ, ಯಾಕಂತಂದ್ರೆ ಇದು ಈ 60,000 ಜನ ಇದೀವಿ ನಮ್ಮ ನಂಜನಗೂಡು ನಗರಸಭೆ ವ್ಯಾಪ್ತಿಗೆ. 60,000 ಜನನೂ ಅವ್ರ 60,000 ಜನಕ್ಕೂ ನಾವೇ ಜವಾಬ್ದಾರಿ ಆಗ್ತೀವಿ ಏನಾದ್ರು ತೊಂದರೆ ಆದ್ರೆ. ಆದ್ರಿಂದ ನಾವೆಲ್ಲ ಅದನ್ನ ನಿಂತು ನಾಳೆ ಅದ್ರ ಬಗ್ಗೆ ಕ್ರಮ ವಹಿಸಕ್ಕೆ ನಾವು ಎಲ್ಲ ಕ್ರಮ ಕೈಗೊಳ್ತೀವಿ ಅಂತ. ಅದು ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಈಗ ಲ್ಯಾಬ್ ಟೆಸ್ಟಿಂಗ್ ಅಲ್ಲಿ ಈಗಾಗಲೇ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಇಟ್ಕೊಂಡೇ ನಾವು ಮಾತಾಡ್ತೀವಿ. ಬಗ್ಗೆ ಈಗ ನಾವು ಅಲ್ಲಿ ಬ್ಲೀಚಿಂಗ್ ಹಾಕ್ಬೇಕು, ಆಲಮ್ ಹಾಕ್ಬೇಕು, ಕ್ಲೋರಿನ್ ಅಂತ ಇದೆ ಅದನ್ನ ಬಿಡ್ಬೇಕು. ಅದು ಅಲ್ಲಿ ಆಗ್ತಾ ಇರೋದು ಸಾಲ್ತಾ ಇಲ್ಲ, ಅಲ್ಲಿ ಬಿಡ್ತಾ ಇರೋದು ಸಾಲ್ತಾ ಇಲ್ಲ. ನೀವು ಗೊತ್ತಾ ಇದ್ದಾರೆ ಅದು ನೀರು ಎಷ್ಟು ಬರ್ತಾ ಇದೆ ಆ ಪ್ರಮಾಣದಲ್ಲಿ ಇದನ್ನು ಸಪ್ಲೈ ಆಗ್ತಾ ಇಲ್ಲ. ಆಗ್ತಾ ಇದ್ದಾರೆ, ಹಾಕಿದ್ರಲ್ಲಿ ಅದೇ ಆ ನೀರಿನ ಪ್ರಮಾಣಕ್ಕೆ ಆದ್ರೆ ಎಷ್ಟು ಹಾಕಬೇಕು ಅಷ್ಟು ಆಗ್ತಾ ಇಲ್ಲ ಅನ್ನೋದು ಕಾಣುತ್ತೆ. ಅದರಿಂದ ಈಗ ಎಲ್ಲ ನಾವು ಜನಪ್ರತಿನಿಧಿಗಳು ನಮ್ಮನ್ನು ಸೇರಿ ಮತ್ತೆ ನಮ್ಮ ಅಧಿಕಾರಿಗಳು, ಅಧ್ಯಕ್ಷರು ಎಲ್ಲ ಇದ್ರ ಬಗ್ಗೆ ನಾಳೆ ಹೊಣೆಗಾರಿಕೆ ಆಗ್ಬೇಕಾಗುತ್ತೆ ನಾವು. ಯಾಕಂತಂದ್ರೆ ಇದು ಕುಡಿಯೋ ನೀರಿಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಎಲ್ಲರೂ ಜವಾಬ್ದಾರಿ ಆಗ್ಬೇಕಾಯ್ತು. ಈಗ ನಾಳೆ ಎಚ್ಚರಿಕೆ ಕೊಟ್ಟಿದ್ದೀವಲ್ಲಪ್ಪ, ಈಗ ಎಚ್ಚರಿಕೆ ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಅದು ದೇಬೂರು ಪಂಪ್ ಹೌಸ್ ಇಂದ ಬರೋದು. ದೇಬೂರು ಪಂಪ್ ಹೌಸ್ ಆಗಿ ಫಿಲ್ಟರ್ಗೆ ಅಲ್ಲಿ ಇದರಿಂದ ಏನ್ ಮೇನ್ ವಾಲ್ ಇಂದ ಬರುತ್ತೆ ನೀರು ಫಿಲ್ಟರ್ ಆಗಿ ಟ್ಯಾಂಕ್ ಬರುತ್ತೆ. ಟ್ಯಾಂಕ್ ಬಂದಾಗ ನಾವು ಆಲಮ್ಮು, ಬ್ಲೀಚಿಂಗು. ನಂಜನಗೂಡು ನಗರಸಭೆಯ ಕಾರ್ಯಾಲಯದಲ್ಲಿ ನಗರಸಭೆ ಅಧ್ಯಕ್ಷ ಮಹದೇವಸ್ವಾಮಿ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಾಮಾನ್ಯ ಸಭೆಯಲ್ಲಿ ಮಧ್ಯವರ್ತಿ ದಲ್ಲಾಳಿಗಳ ಹಾವಳಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ನಗರಸಭೆಯಲ್ಲಿ ಮಧ್ಯವರ್ತಿ ದಲ್ಲಾಳಿಗಳ ಹಾವಳಿಗೆ ಕಡಿವಾಣ ಹಾಕದ ಅಧಿಕಾರಿಗಳ ವಿರುದ್ಧ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಗರಸಭೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಎದುರು ಲೆಕ್ಕಿಸದೆ ಮಧ್ಯವರ್ತಿ ದಲ್ಲಾಳಿಗಳ ಹಾವಳಿ ಹದ್ದು ಮೀರಿದೆ. ನಗರಸಭಾ ಸದಸ್ಯರಿಗೆ ಸಿಗಬೇಕಾದಂತಹ ಎಲ್ಲಾ ರೀತಿಯ ಸೌಲಭ್ಯ ಸೌಕರ್ಯಗಳ ಮಧ್ಯವರ್ತಿ ದಲ್ಲಾಳಿಗಳ ಪಾಲಾಗ್ತಾ ಇದೆ. ಇನ್ನು ನಗರಸಭೆಯ ಅಧಿಕಾರಿಗಳು ಮಧ್ಯವರ್ತಿ ದಲ್ಲಾಳಿಗೆ ನೀಡುವಂತಹ ಗೌರವವನ್ನ ಸದಸ್ಯರಿಗೆ ನೀಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ಇನ್ನು ಕೊಟ್ಟಿಲ್ಲ ಅವರು. ನಾವು ಎಷ್ಟಡಿ ಇದೆ 2 ಕೈ ಅಂದ್ರೆ 60 ಅಡಿ ಮೊದಲೇ ಬೇಕು, ಅದು ಪಕ್ಕ ಅದು. ಬಟ್ ಇವ್ರು ಏನ್ ಹೇಳ್ತಾ ಇದ್ರೆ 43 ಫೀಟ್ ಅಂತ ಸರ್ವೆ ಹೇಳಿದ್ರು. ಅದಕ್ಕೆ ಅದೆಲ್ಲ ಬೇಡ, ವೈಟಿಂಗ್ ಕೊಡ್ತೀವಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಅವ್ರು ಕೊಟ್ಟ ತಕ್ಷಣ ಇದು ಮಾಡೋಣ. ನಾವೇನು ಡಿಫೆನ್ಸ್ ಕ್ಯಾಪ್ ಅಂತ ಹೇಳಿದ್ರೆ ಅದನ್ನು ಹಾಕೊಂಡು ನಾವು ಆಗ್ಲೇ ಅಡಿಕೆ ತೋಟ ಇದೆಯಲ್ಲ, ಅಡಿಕೆ ತೋಟ ಮತ್ತೆ ಸ್ಕೂಲ್ ಅಲ್ಲೆಲ್ಲ ಹೋಗಿ ಮಾರ್ಕ್ ಮಾಡ್ಕೊಂಡಿದ್ದು. ಈ ತಾಲೂಕು ಆಫೀಸ್ಗೆ ಒಂದು ಕ್ಲಾರಿಫಿಕೇಶನ್ ತಗೊಂಡು ಅವ್ರನ್ನ ಸ್ಟಾರ್ಟ್ ಮಾಡ್ತೀವಿ. ಈಗಾಗಲೇ ಡ್ರೆಸ್ ಮಾಡಕ್ಕೆ ಹೇಳಿದ್ವಿ, ಮಾಡ್ತಾ ಇದ್ದಾರೆ.
ಕೆಲಸ ಆಗುತ್ತೆ. ಮ್ಯಾಕ್ಸಿಮಮ್ ಎಷ್ಟಿರುತ್ತೋ ಏನು ಅನ್ಯಾಯ ಆಗಿದೆ, ಇಂಥ ತಪ್ಪಾಗೈತೆ ಅಂತ ಹೇಳಿ. ಸರಿ ಅಧ್ಯಕ್ಷ, ಈಗ ವಿಷಯ ಒಂದರಲ್ಲಿ ಬೇರೆ ಬರ್ಕೊಂಡಿದ್ದಾರ ನಾವು ಅಕಸ್ಮಾತ್ ಏನಾರ ಯಾವ್ದಾದ್ರು ಆಸ್ತಿಗಳನ್ನ ಯಾರು ಬರ್ಬಿಟ್ಟು ಬೇರೆ ತರ ಮಾಡ್ಕೊಂಡ್ರೆ ನೋಡಿ, ಅದಿದ್ರೆ ಹೇಳಿ. ಈಗ ಅದಕ್ಕೆ ಅಂತ ಇಲ್ಲೇ ಹೋಗಿ ಸುಮ್ಮನೆ ತಪ್ಪಾಗ್ಬಿಟ್ಟದೆ, ಏನ್ ತಪ್ಪಾಗೈತೆ ಕ್ವಶನ್ ಹೇಳ್ಬಿಟ್ಟು ಬಿಟ್ಬಿಡ್ತೀರಿ. ಉತ್ತರ ಹೇಳಿ, ಅದಕ್ಕೆ ಉತ್ತರ ನಾವು ಬೇಕಾದ್ರೆ ತಗ್ಸಿದ್ ನೋಡಿ. ಅಧ್ಯಕ್ಷ, ನೀವು ಈಗ ನಾವು 8/8/2021 ಸಭೆ ನಡವಳಿ ಓದಿ ರೆಕಾರ್ಡ್ ಮಾಡೋ ವಿಚಾರದಲ್ಲಿ ಪ್ರಸ್ತಾಪ ಆಯ್ತು. ಇದು ಮೊದಲನೇದೇ ವಿಷಯ ಸೂಚಿ, ಮೊದಲನೇ ಟಾಪಿಕ್. ಇದರಲ್ಲಿ ಕಳೆದ ಮೀಟಿಂಗ್ ನಲ್ಲಿ 18/12 ಓದಿ ಒಪ್ಪಿ ರೆಕಾರ್ಡ್ ಮಾಡೋ ವಿಚಾರದಲ್ಲಿ ಕೆಲವು ವಿಷಯಗಳನ್ನ ನಾವು ಲಾಸ್ಟ್ ಮೀಟಿಂಗ್ ಅಲ್ಲಿ ಅಬ್ಜೆಕ್ಷನ್ ಮಾಡೋದು. ಯಾವ ವಿಚಾರಗಳು? ಆ ಕಳೆದ ಮೀಟಿಂಗ್ ನ ಪೇಜ್ ನಂಬರ್ 47-48 ವಿಚಾರದಲ್ಲಿ, ಪೇಜ್ ನಂಬರ್ 47-48ರಲ್ಲಿ ಬಟ್ಟೆ ಬ್ಯಾಗು 2,85,000 ರೂಪಾಯಿ ಬ್ಯಾಗ್ಗಳನ್ನ ವಿತರಣೆ ಮಾಡಿಲ್ಲ, ಬಿಲ್ ಪಾಸ್ ಆಗಿದೆ ಒಂದು. ಇನ್ನು 6 ಸಬ್ಜೆಕ್ಟ್ಗಳು, 8 ಸಬ್ಜೆಕ್ಟ್ಗಳು ವಿಷಯ ತರೋದಿಲ್ಲ. ಆದ್ರೆ ಏನು ಉತ್ತರ ಬಂತು ಅಂತಂದ್ರೆ, ನಿಮ್ಗೆ ಆಫೀಸಲ್ಲಿ ವೋಚರ್ ತೋರಿಸ್ತೀವಿ, ಅದು ತೋರಿಸ್ತೀವಿ, ಇದು ತೋರಿಸ್ತೀವಿ ಅಂತೆಲ್ಲ ಹೇಳಿದ್ರು. ಈಗ ಅದನ್ನು ಒಪ್ಪಲಾಗಿದೆ ಅಂತ ಬರ್ಕೊಂಡಿದ್ದಾರೆ. ನೀವು ತಪ್ಪು ಕೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾರೆ, ಇದಕ್ಕೆ ಮಾಡ್ಬೇಕು. ನೀವು ಗಡಿಜಿಲ್ಲೆ ಚಾಮರಾಜನಗರದ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಹರವೆ ಹಾಗೂ ಮಲೆಯೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆ ನಡೆಯಿತು. ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹರವೆ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಜನರು ತಮ್ಮ ಸಮಸ್ಯೆಗಳನ್ನು ತೋಡಿಕೊಂಡಾಗ ಶಾಸಕರು ಸ್ಥಳದಲ್ಲೇ ಅಧಿಕಾರಿಗಳೊಡನೆ ಚರ್ಚಿಸಿ ಪರಿಹರಿಸಲು ಸೂಚಿಸಿದರು. ಈ ವೇಳೆ ರಸ್ತೆ, ಕುಡಿಯುವ ನೀರು, ಆಶ್ರಯ ಯೋಜನೆಗಳ ಮನೆಗಳು, ಸಮೂಹ ಶೌಚಾಲಯಗಳ ನಿರ್ಮಾಣ, ನರೇಗಾ ಕಾಮಗಾರಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಬಗ್ಗೆ ಜನರು ಶಾಸಕರ ಗಮನ ಸೆಳೆದರು. ಬಳಿಕ ಮಾತನಾಡಿದ ಶಾಸಕ ನಿರಂಜನ್ ಕುಮಾರ್, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿದೆ. ತಾಲೂಕು ಮಟ್ಟದ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳು, ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು, ಶಿಕ್ಷಣ ಇಲಾಖೆ, ಮಕ್ಕಳು ಮತ್ತು ಮಹಿಳಾ ಕಲ್ಯಾಣಾಧಿಕಾರಿಗಳು ಸೇರಿದಂತೆ ಇನ್ನಿತರ ಇಲಾಖಾ ಅಧಿಕಾರಿಗಳಿದ್ದು ಅವರುಗಳ ಮೂಲಕ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸೂಚಿಸಲಾಗಿದೆ. ಈಗಾಗಲೇ ಸರ್ಕಾರದ ಹೊಸ ಯೋಜನೆಗಳಾದ ಬೆಳಕು ಯೋಜನೆಯನ್ನ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವಂತಹ ವಿದ್ಯುತ್ ಸಂಪರ್ಕ ಇಲ್ಲದ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗುತ್ತೆ ಎಂದರು. ನಾವೇನ್ ಜೀವನ ಮಾಡೋದು ನಿಮ್ ಗಂಡನ್ಗೆನ ಮಕ್ಕಳಿಗೆನ ಇದನ್ನೇ ನಮ್ಕಂಡ್ ಕಾಡ್ ಕೆಲ್ಸಕ್ಕೂ ಹೋಗಾಗಿಲ್ಲ ನಾವು. ಈ ತರದ ಅನೇಕ ಕಡೆ ಇರಬಹುದು. ಗಂಡಸ್ಗಳು ಸೇರಿಸಿದ್ರಿ, ಮಾಡೋ ಅವಶ್ಯಕತೆ ಇದೆ. ನಿಮ್ಗೆ 2 ಬೋರ್ವೆಲ್ಗೆ ಒಂದು 25 KV TC ಹಾಕ್ಬೇಕು ಅಂತೇಳಿ ಒಂದು ಹೊಸ ಯೋಜನೆ ಆಗಿದೆ. ನಾನು ಮಾತು ಮುಗಿಸ್ಬಿಟ್ಟು ಆಮೇಲೆ ನಿಮ್ಮ ಮಾತು ಇಲ್ಲಲ್ಲಿ ನಿಮ್ಗೆ 100 KV TC ಇದ್ದು ಜಾಸ್ತಿ ಕನೆಕ್ಷನ್ ಆಗ್ಬಿಟ್ಟಿದ್ರೆ ಪದೇ ನಿಮ್ಗೆ 100 KV ಹೊಟ್ಟೋದಾಗ ನಿಮ್ಗೆ ಬೇಗ ಸಿಕ್ಕಲ್ಲ. 66 KV ನಿಮ್ಗೆ ಬೇಗ ಸಿಕ್ಕೋದ್ರಲ್ಲಿ ಆಗಲ್ಲ. ಆ ಥರದಕ್ಕೆ ಇವತ್ತು ಸರ್ಕಾರ ತೀರ್ಮಾನ ಮಾಡಿ 2 ಬಾವಿಗೆ 1 TC. ಇವೆಷ್ಟೇ ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ, ನಿಷ್ಠೂರ, ನಿರ್ಭೀತ ಸುದ್ದಿಗಾಗಿ ನೋಡ್ತಾರೆ ಸಿರಿ ಟಿವಿ.